ಸೊ ಗೈಸ್, ಯಾರು ಕೂಡ ಈ ಬಸ್ನ ನೋಡಿ ಶಾಕ್ ಆಗಕ್ಕೆ ಹೋಗ್ಬೇಡಿ. ಏನಕ್ಕಂದರೆ ನಾನು ಇವತ್ತು ರಿಟರ್ನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಹೋಗ್ತಾ ಸಿಂದಗಿಯಿಂದ ಈ ಬಸ್ನ ಹಿಡ್ಕೊಂಡು ವಿಜಯಪುರದ ಕಡೆಗೆ ಹೊರಟೆ. ವಿಜಯಪುರದ ಟಚ್ ಆಗ್ತಾ ಇದ್ದಂಗೆ ನಮ್ಗೆ ಕಾಣಿಸಿದ್ದು ವಿಶ್ವವಿಖ್ಯಾತ ಗೋಲ್ ಗುಂಬಜು. ಇದನ್ನೆಲ್ಲ ನೋಡಿಕೊಂಡು ಬಸ್ನೆಲ್ಲ ವಿಚಾರಿಸಿ ಮತ್ತೆ ಬಸ್ ಇಲ್ಲ ಅಂದ ತಕ್ಷಣ ಸಂಡೇ ಆಗಿದ್ದರಿಂದ ಯಾವುದು ಬಸ್ ಅವೈಲೇಬಲ್ ಇಲ್ಲ ಅಂತ ರೈಲ್ವೆ ಸ್ಟೇಷನ್ಗೆ ಹೋದ್ವಿ. ಹೋಗ್ತಾ ನಾನು ಮನೆಯವ್ರ ಜೊತೆ ಫೋನಲ್ಲಿ ಮಾತಾಡ್ತಾ ಇರೋದನ್ನ ನಮ್ಮ ಫ್ರೆಂಡು ಕ್ಯಾಪ್ಚರ್ ಮಾಡಿ ಆ ವಿಡಿಯೋನ ಸ್ಟೋರಿಗೆ ಸ್ಟೇಟಸ್ಗೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ದೆ. ಇಬ್ಬರು ಶೇರ್ ಹೋಗ್ತಾ ಇರೋದ್ರಿಂದ ಆ ವೀಡಿಯೋಸ್ನ ಅವನೇ ಎಲ್ಲನೂ ಶೂಟ್ ಮಾಡಿದ್ದು. ಆಮೇಲೆ ರೈಲ್ವೆ ಒಳಗಡೆ ಹೋಗಿ ಜನರಲ್ ಡಬ್ಬಿಲಿ ಟಿಕೆಟ್ಸ್ನ ತೊಗೊಂಡ್ವಿ. ಮೀನ್ಸ್ ನಾವು ಬಸ್ಗೆ ಹೋಗಬೇಕು ಅಂದ್ಕೊಂಡಿದ್ವಿ, ಬಸ್ ಅವೈಲೇಬಲ್ ಇಲ್ಲ ಅಂತ ಹೇಳ್ಬಿಟ್ಟು ಟ್ರೈನಲ್ಲಿ ಹೋಗೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ವಿ. ಆಮೇಲೆ ಟ್ರೈನಲ್ಲಿ ನೋಡಿದ್ದೆಲ್ಲ ಹಬ್ಬ. ಏನಕ್ಕಂದರೆ ನಾವು ಸ್ಲೀಪರಲ್ಲಿ ಬುಕ್ ಮಾಡಿಕೊಂಡು ಆರಾಮಾಗಿ ಮಲ್ಕೊಂಡು ಹೋಗೋದಕ್ಕಿಂತ ಎಕ್ಸ್ಪೀರಿಯೆನ್ಸ್ ಆಗೋದು ಜನರಲ್ ಡಬ್ಬಿಲಿ ಹೋದಾಗ. ಅಲ್ಲಿ ಯಾರ್ಯಾರೋ ಮಾತಾಡಿಸ್ತಾರೆ, ಏನೇನೋ ಮಾತಾಡಿಸ್ತಾರೆ. ಅಲ್ಲಿಂದ ಬಂದು ರೀಚ್ ಆಗಿದ್ದು KSR ಅಂದರೆ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ಗೆ. ಮತ್ತು ಅಲ್ಲಿಂದ ಮನೆಗೆ ರೀಚ್ ಆಗಿ PG ಎಲ್ಲ ಕರೆಕ್ಟಾಗಿ ನೋಡಿಕೊಂಡು ನಾನು ಹೊರಟಿದ್ದು ಶಾಪಿಂಗ್ಗೆ. ಅಲ್ಲಿ ಹೋದಾಗ ನಮ್ಮ ಫ್ರೆಂಡ್ಸ್ ಇಬ್ಬರಿಗೆ ಚೆಸ್ ಆಡಬೇಕು ಅನಿಸಿದೆ ಅಂತ ಫೋನ್ ಮಾಡಿ ಹೇಳಿದ್ರು. ಈ ಒಂದು ಚೆಸ್ ಬೋರ್ಡ್ನ ತಗೊಂಡೆ. ಆ ಚೆಸ್ ಬೋರ್ಡ್ನ ತಗೊಂಡು ಸ್ವಲ್ಪ ಶಾಪಿಂಗು, ಪ್ಲೇಟ್ಸು, ಬ್ರಷ್ಷು ಎಲ್ಲ ಬೇಕಾಗಿತ್ತು, ಅದನ್ನು ತಗೊಂಡು ಮನೆಗೆ ಬಂದೆ. ಮತ್ತೆ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ.